आत्मीय H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾರ. ಆತ್ಮೀಯರೇ, ಈ ದಿನ ಬಹಳ ಮಹತ್ವದ್ದು. 2-3 ಕಡೆಗಳಿಂದ. ಒಂದಿದ್ದು ಧರ್ಮಸ್ಥಳದಲ್ಲಿ ಬೆಳ್ತಂಗಡಿಯ ಅಡಿಯಲ್ಲಿ ನ್ಯಾಯಾಲಯದಲ್ಲಿ ನಮ್ಮ ಚಿನ್ನಯ್ಯ ಜೊತೆಗಾರರು 6 ಜನರ ಮೇಲೆ ಇವರು ಆರೋಪಿಗಳು ಅನ್ನುವಂಥ ಆರೋಪವನ್ನು SIT ಮಾಡಿದೆ. ಅದ್ರ ಬಗ್ಗೆ ಅಲ್ಲೇ ವಾದ ವಿವಾದ ಆಗೋದಿದೆ. ಅದ್ರಲ್ಲಿ ರಿಸಲ್ಟ್ ಏನು ಬರ್ತದೆ ನೋಡಬೇಕಾಗಿದೆ. ಇನ್ನೂ 2 ವಿಷಯಗಳು ಭಾಳ ಮಹತ್ವದಿದ್ದಾವೆ. ಅದು ನ್ಯಾಯಾಂಗಕ್ಕೆ ಸಂಬಂಧಿಸಿದಂಥದ್ದು, ಉನ್ನಾವದಲ್ಲಿ ಆದಂಥದ್ದು, ಇನ್ನೊಂದು ನಿಮಗೆ ಗೊತ್ತದ ಅರಾವಳಿಯಲ್ಲಿ ಆದಂಥದ್ದು. ಈಗ ಮೊದಲು ನಾವು ಆಯ್ಕೆ ಮಾಡಿಕೊಂಡಿದ್ದು ಧರ್ಮಸ್ಥಳದ ಬಗ್ಗೆ. ಧರ್ಮಸ್ಥಳದಲ್ಲಿ ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡಿದಂಥ SIT ರಿಪೋರ್ಟ್ ಮಧ್ಯಂತರ ವರದಿ ಒಂದು 4,000-3,000 ಸಮಥಿಂಗ್ ಮೇಲೆ ಅದು 4,000 ಸಮೀಪದ. ಆ ವರದಿ ನಿಜವಾಗಿಯೂ ಸತ್ಯವನ್ನು ಹೇಳ್ತದನ ಅನ್ನುವಂಥ ಚರ್ಚೆ ಈಗ ಆರಂಭ ಆಗಿದೆ. ಆಲ್ರೆಡಿ ಈ ಒಂದು ಏನಪ್ಪ ಅಂದ್ರೆ ಆರೋಪದ ಅಂದ್ರೆ ಆರೋಪಿಗಳ ಪರವಾಗಿ ಮಾತಾಡಲಿಕ್ಕೆ ಗರಿರಾಜು ಅನ್ನುವಂಥ ಹಿರಿಯ ವಕೀಲರು, ಅಡ್ವೊಕೇಟ್ಸ್, ಇದೊಂದು ಸುಳ್ಳುಗಳ ವರದಿ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಜೊತೆಗೆ ಇದು ನಾಟ್ ಸಸ್ಟೈನೇಬಲ್, ನಿಲ್ಲುವಂಥದ್ದಲ್ಲ, ಬಿದ್ದು ಹೋಗ್ತದ. ಅಷ್ಟೇ ಅಲ್ಲ, ಇಟ್ ಈಸ್ ಅ ಫೇಲ್ಯೂರ್, ಪೂರ್ತಿ ಸೋತಂಥದ್ದು ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಟೇಂಟೆಡ್, ಇದೊಂದು ಕಲುಷಿತ ಅನ್ನುವಂಥದ್ದು. ಈ ಮಾತನ್ನು ಹೇಳ್ತಾ ಇದ್ದಾರಪ್ಪ ಅಂತಂದ್ರೆ ಅದರ ಬಗ್ಗೆ ಏನು ಅನ್ನೋದನ್ನು ನಾವು ಇವತ್ತು ವಿಚಾರ ಮಾಡಬೇಕಾಗಿದೆ. ಯಾಕಪ್ಪ ಅಂತಂದ್ರೆ ಇಡೀ ಪ್ರಕರಣವನ್ನು ನೋಡ್ತಾರ ಬಂದಿದ್ದೀವಿ ನಾವೆಲ್ಲರೂ. ಈ ಧರ್ಮಸ್ಥಳದ ಪ್ರಕರಣದಲ್ಲಿ ಒಂದು ಕಡೆಗೆ ನಮ್ಮ ಯೂಟ್ಯೂಬರ್ಸ್ಗಳು, ಸಣ್ಣ ಸಣ್ಣ ಪತ್ರಿಕೆಗಳನ್ನು ನಾವು ಕರ್ಕೊಳ್ತೀವಿ. ಆದರೆ ನಿಜವಾಗಿಯೂ ಪತ್ರಿಕಾ ಧರ್ಮವನ್ನು ಅರ್ಥ ಮಾಡ್ಕೊಂಡಂಥವ್ರು, ದುಡ್ಡಿಗಾಗಿ ಮಾಡುವಂಥವರಲ್ಲ, ಬದುಕಿಗಾಗಿ ದುಡ್ಡಿಗಾಗಿ ಬದುಕಲ್ಲ, ಆ ನೆಲೆಯಲ್ಲಿ ಬಂದಂಥ ನಿಜದ ಪತ್ರಕರ್ತರು. ಇನ್ನೊಂದು ಕಡೆಗೆ ಅದರಲ್ಲೂ ಮುಖ್ಯವಾಗಿ 4 ಮೀಡಿಯಾಗಳ ಬಗ್ಗೆ ಮಾತಾಡಿದ್ವಿ. ಗೋಧಿ ಮೀಡಿಯಾಗಳ ಬಗ್ಗೆ ಕೇವಲ ಅರ್ಧ ಸತ್ಯಗಳನ್ನು ಹೇಳುವಂಥದ್ದು, ದುಡ್ಡಿದ್ದವರ ಪರವಾಗಿ ವಾದ ಮಾಡುವಂಥದ್ದು, ಅದನ್ನು ನಾವಲ್ಲಿ ಹೆಚ್ಚು ಕಾಣ್ತಾ ಇದ್ದೀವಿ. ಈ ಯಾರ ಆರೋಪ ಮಾಡಿದಾರೋ ಈ 6 ಜನ, ಈ ಆರೋಪ ಮಾಡಿದವ್ರನ್ನ ಆರೋಪಿ ಮಾಡುವಂಥದ್ದು, ಸಾಕ್ಷಿದಾರರನ್ನೇ ಅಪರಾಧಿಗಳನ್ನಾಗಿ ಮಾಡುವಂಥ ಕೆಲಸವನ್ನು ಇವು 4 ಮೀಡಿಯಾಗಳು. ಜೊತೆಗೆ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ದೊಡ್ಡವರಿಗೆ ಸಂಬಂಧಿಸಿದ ರಾಜಕೀಯ ಪಕ್ಷಗಳು, ಈ ರಾಜಕೀಯ ಪಕ್ಷಗಳಂತೂ ಕೇವಲ ಓಟ್ಗಾಗಿ ಮಾಡುವಂಥ ರಾಜಕಾರಣ ಇವತ್ತಾಗಿ ಹೋಗ್ಬಿಟ್ಟ. ಇದು ನೋವಿನ ಸಂಗತಿ. ಯಾವ ರಾಜಕಾರಣ ಜನಸಾಮಾನ್ಯರ ನೋವುಗಳಿಗೆ, ನಲಿವುಗಳಿಗೆ ಸ್ಪಂದಿಸಿ ಅವರ ಲೋಕ ಕಲ್ಯಾಣಕ್ಕಾಗಿ ಕೆಲಸ ಮಾಡಬೇಕಾಗಿತ್ತು, ಅಂಥ ಒಂದು ರಾಜಕಾರಣ ಇವತ್ತು ಕೇವಲ ಧರ್ಮ, ಅದು ಧರ್ಮನೂ ಅಲ್ಲ, ಧರ್ಮದ ಹೆಸರಲ್ಲಿ ನಡೀತಿರುವಂಥ ಒಂದು ನಾಟಕ, ಅದಕ್ಕೆ ಸಪೋರ್ಟ್ ಮಾಡಿಕೊಂಡು ತಮ್ಮ ವೋಟ್ ಬ್ಯಾಂಕ್ ರಕ್ಷಣೆ ಮಾಡ್ಕೊಳ್ಳುವಂಥ ಈ ರಾಜಕಾರಣಿಗಳಿಂದ, ಜೊತೆಗೆ ಒಂದಿಷ್ಟು ಧರ್ಮದ ಹೆಸರಿನಲ್ಲೇ ವ್ಯವಹಾರ ಮಾಡುವಂಥ ಜನರಿಂದಾಗಿ ಇವತ್ತು ಈ 6 ಜನ ಆರೋಪ ಮಾಡುವಂಥ ಸಾಕ್ಷಿದಾರರು ಆರೋಪಿಗಳ ಸ್ಥಾನದಲ್ಲಿ ಬಂದು ನಿಂತ್ಕೊಂಡು ಇವತ್ತು ಅದ್ರ ಬಗ್ಗೆ ಒಂದು ಡಿಸಿಷನ್ ಪಾಯಿಂಟ್ ಬಂದಿಲ್ಲವಂಥದ್ದು ಬೆಳ್ತಂಗಡಿ ನ್ಯಾಯಾಲಯದಲ್ಲಿ. ಯಾರಪ್ಪ ಇದರಲ್ಲಿ ಟೆಂಟೆಡ್ಡು, ಯಾರಪ್ಪ ಫೇಲ್ಯೂರ್ ಮಾಡಿದ್ದು, ಯಾರು ಅನ್ಸಸ್ಟೇಬಲ್ ಅನ್ನೋದು ಇವತ್ತು ತಿಳ್ಕೊಬೇಕಾಗಿದೆ. ಈಗಾಗಲೇ ಕ್ರೈಮ್ ನಂಬರ್ 39 ಅಡಿಯಲ್ಲಿ 2005 ನಿಮಗೆ ಗೊತ್ತದ ಏನೇನು ಆಗ್ಯದ. ಚಿನ್ನಯ್ಯನ ಏನು ಮಾಡಿದರು, ಮೂಲತಃ ಭೀಮಾಗಿ ಬಂದಂಥವ. ಇಲ್ಲಿ ನಡೆದಂಥ ಘಟನೆಗಳ ಬಗ್ಗೆ ಹೆಗ್ಗಡೆಯವ್ರ ಮೇಲೆ ನೇರಾನೇರವಾಗಿ ಅವ್ರ ವ್ಯವಸ್ಥೆಯ ಮೇಲೆ ನೇರಾನೇರವಾಗಿ ಆರೋಪ ಮಾಡಿದಂಥ ಹೆಣಗಳನ್ನು ಹುಗಿಯುವ ಕಾಯಕ ಮಾಡಿಕೊಂಡಂಥ ವ್ಯಕ್ತಿ. ನಂತರದಲ್ಲಿ ಈ ಒಂದು ಅನೇಕ ದುರ್ಘಟನೆಗಳ ಮೇಲೆ, ದುರಂತಗಳ ಮೇಲೆ, ದೌರ್ಜನ್ಯಗಳ ಮೇಲೆ ನನಗೂ ನಾಳೇನೋ ತೊಂದರೆ ಆಯಿತು ಅಂತ ಇನ್ನೊಂದು ಕಡೆ ಓಡಿ ಬದುಕು ಮಾಡಿ ನಂತರದಲ್ಲಿ ತನಗೆ ಪಾಶ್ಚಾತ್ತಾಪ ಆಗಿ ಜನರಿಗೆ ಸತ್ಯ ಹೇಳೋಣಪ್ಪ ನಮ್ಮ ಜೀವನದಲ್ಲಿ ಅಂತ ಹೇಳೋದಕ್ಕೆ ಬಂದ. ಇಲ್ಲೇ 164 ಅಡಿಯಲ್ಲಿ ಸತ್ಯವನ್ನು ವಕೀಲರ ಜೊತೆ ಮಂಡಿಸಿ ಮಾಡಿ ನನ್ನ ಸತ್ಯ ಹೇಳಿದ್ದು ಇದರಿಂದ ಇದೆಲ್ಲ ಇದ್ದಿದ್ದು ಹೆಗಡೆ ಮತ್ತು ಅವರ ಕಂಪನಿ ಅನ್ನುವಂಥ ಆರೋಪ ಮಾಡಿದ್ದು. ನಂತರದಲ್ಲಿ SIT ಅಡಿಯಲ್ಲಿ ಇವ್ರನ್ನ ಕೊಟ್ಟಿದ್ದು. SIT ಅಡಿಯಲ್ಲಿ ಬಂದಾಗ ಏನೇನೋ ಗದ್ದಲ ಆಗಿ ಹೋಗ್ಬಿಡ್ತು. ಅಲ್ಲಿ ಕೆಲವು ಅಧಿಕಾರಿಗಳು ಭ್ರಷ್ಟರು ಅಥವಾ ವ್ಯವಸ್ಥೆಗೆ ಬದ್ದಿದ್ದಂಥ ವ್ಯಕ್ತಿಗಳಿದ್ದರು ಅನ್ನೋದು ಈಗಾಗಲೇ ಹೊರಗೆ ಬಂದಂಥದ್ದು. ಮಂಜುನಾಥ್ ಹೆಗಡೆ ಮತ್ತು ಯಾರು ಮಂಜುನಾಥ್ ಗೌಡ ಅಂತ ಯಾರು ಇದ್ದಾರೆ, ಮತ್ತು ಇನ್ನೂ ಅನೇಕರಲ್ಲಿ ಅಧಿಕಾರಿಗಳು ಅಲ್ಲಿಯ ವ್ಯವಸ್ಥೆ ಅಂದರೆ ಯಜಮಾನರ ಪರವಾಗಿ ಮಾಡುವಂಥ ಕೆಲಸಗಳನ್ನು ಸ್ವತಃ ಆರೋಪ ಮಾಡಿದರು. ನಂತರದಲ್ಲಿ SIT
ಇದನ್ನ ಎನ್ಕ್ವೈರಿ ಮಾಡ್ತಾನೆ ತೆಗೆದುಕೊಂಡಂಥದ್ದು. ಮೂಲತಃ SIT ನಿರ್ಮಾಣ ಆಗಿದ್ದು ಕಳೆದ 20 ವರ್ಷಗಳಿಂದ ಅಲ್ಲಿ ನಡೆದಂತಹ ಈ ಒಂದು ಸಹಜ ಸಾವುಗಳು, ದುರಂತಗಳು, ಕೊಲೆಗಳು, ಅತ್ಯಾಚಾರಗಳು ಇದನ್ನು ರಿಪೋರ್ಟ್ ಮಾಡಬೇಕು ಅಂತ ಶುರು ಮಾಡಿದಂಥದ್ದು. ಅದಕ್ಕಾಗಿಯೇ ಸರ್ಕಾರ ನೇಮಿಸಿದ್ದು. ಕೊನೆಗೆ ಏನಾಯ್ತಪ್ಪ ಅಂದ್ರೆ ಈ ಸಾಕ್ಷಿದಾರರನ್ನ ಆರೋಪಿಗಳನ್ನಾಗಿ ಅಪರಾಧಿಗಳನ್ನಾಗಿ ಮಾಡುವಲ್ಲಿ ನಿರತಾಗಿದ್ದನ್ನು ನಾವೀಗ ನೋಡ್ತಾ ಇದ್ದೀವಿ. ಅದಕ್ಕೆ ಕಾರಣ ಈ ಒಂದು ಏನಪ್ಪ ಅಂದ್ರೆ 15 ಸ್ಥಳಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ 100 ಶವಗಳ ಉಗಿದಿದ್ದೀನಿ ಅಂತ ಹೇಳಿದಂತಹ ಈ ಭೀಮ ಅಲ್ಲಿ ಎರಡು ಕಡೆ ಸಿಕ್ಕಂಥ ಹೆಣಗಳಿಂದಾಗಿ ಅಥವಾ ಮೂಳೆಗಳಿಂದಾಗಿ ಅವನೇ ಸ್ವತಃ ಅಪರಾಧಿ ಅಂಥೇಳಿ ಅವ್ರನ್ನ ಟಾರ್ಗೆಟ್ ಮಾಡಿ ಆ ವ್ಯಕ್ತಿದಿಂದ ನಂತರ ಮತ್ತೊಂದು ಸ್ಟೇಟ್ಮೆಂಟ್ ಕೊಟ್ಟೆ. ಎರಡನೇ ಸ್ಟೇಟ್ಮೆಂಟ್ ಹಿಡ್ಕೊಂಡು ಈಗ ಹೋಗುವಂಥದ್ದು ಬುರುಡೆ ಗ್ಯಾಂಗ್ ಅಂತೇಳಿ. ಈ ಬುರುಡೆ ಏನಪ್ಪ ಅವನು ಇರುತ್ತೆ, ಯಾರು ಮಾಡಿರಲಿಲ್ಲ, ಯಾರು ಕೊಂತಂದಿರಲಿಲ್ಲ. ಅಲ್ಲೇ ಒಂದು ಏನಪ್ಪ ಅಂತಂದ್ರೆ ಬಂಗ್ಲೆ ಗುಡ್ಡಲ್ಲಿ ಸಿಕ್ಕಂಥ ಒಂದು ಬುರುಡೆ ತಂದು ತೋರಿಸಿದ್ದ. ಇದರಿಂದ ಅವ್ರಿಗೇನೋ ಒಂದು ಲಾಭವೂ ಇಲ್ಲ. ಹೌದು ಬಿಡಪ್ಪ, ಇದರಿಂದ ಏನೋ ಲಾಭ ಆಗ್ಯದ ಅವ್ರಿಗೆ, ಏನೋ ಒಂದಿಷ್ಟು ಗಂಟು ಬರ್ತದ, ಅಂಜಿಸಿ ಯಜಮಾನದ ಗಂಟು ವಸೂಲು ಮಾಡಿದಾನೆ ಅನ್ನುವಂಥದ್ದು ಇಲ್ಲ. ಆ ವ್ಯಕ್ತಿ ತಂದು ತೋರಿಸಿಲ್ಲ, ಇದರಿಂದ ಎಲ್ಲ ಘಟನೆಗಳು ಆಗಿದ್ದಾವೆ ಅಂತೇಳಿ. ನಂತರದಲ್ಲೇ ಆ ವ್ಯಕ್ತಿ ಯಾರೆಂದು ಗೊತ್ತಾದಾಗ ಅವನನ್ನು ಬೆದರಿಸಿಯೋ ಮತ್ತೆ ಮಾಡಿ ಸ್ವತಃ ಜಯಂತ್ ಟಿಯೋ ಅವ್ರ ಮೇಲೂ ಆರೋಪದ ಜಯಂತ್ ಅವ್ರ ಮೇಲೆ ಅವ್ರ ಮುಂದಿನ ಚಿನ್ನಯ್ಯಗಳಿಂದ ಜಯಂತ್ ಟಿ ಅವ್ರನ್ನ ಬಡಿಸಿದ ಸಹಿತ ಈಗ ದಾಖಲೆಗಳಾಗಿದ್ದಾವೆ. ಅಷ್ಟೇ ಆಗ ಜಯಂತ್ ಟಿ ಅವರನ್ನು ನಿರಂತರ 150 ಗಂಟೆಗಳವರೆಗೆ ಎನ್ಕ್ವೈರಿ ಮಾಡಿದ್ದು ಸಹಿತ ಈಗ ರಿಪೋರ್ಟ್ಸ್ಗಳಿದ್ದಾವೆ. ಈ ಎಲ್ಲ ನೆಲೆಯಲ್ಲಿ ತೆಗೆದುಕೊಂಡು ನಂತರದಲ್ಲಿ ಬೆದರಿಸಿಯೋ ಮತ್ತೇನೋ ಮಾಡಿಯೋ, ಅದರಲ್ಲೂ ಒಂದು ಮೀಡಿಯಾ ಹೇಳಿದ್ನಲ್ಲ ನಿಮಗೆ, ಒಂದು ಮೀಡಿಯಾ ಪೂರ್ತಿಯಾಗಿ ಈ ಒಂದು ದೊಡ್ಡವರ ಪರವಾಗಿ ಸ್ಟೇಟ್ಮೆಂಟ್ ಕೊಡ್ತಾ ಈ 6 ಜನರನ್ನ ಆರೋಪ ಮಾಡುವಂಥದ್ದು, ಅವರ ಮಾತುಗಳನ್ನು ಟ್ವಿಸ್ಟ್ ಮಾಡಿ ಮತ್ತೇನು ಮಾಡಿ ಟ್ರಯಲ್ ಮಾಡೋ ಸುಳ್ಳು ಮಾಡುವಂಥ ಕೆಲಸ ಮಾಡಿ ಈ 6 ಜನರ ಆರೋಪಿಪ್ಪ ಇವತ್ತು ಅನ್ನುವಂಥ ಹಂತಕ್ಕೆ ತಂದ. ಅದೇ ನೆಲೆಯಲ್ಲಿ ರಿಪೋರ್ಟ್ ತಯಾರು ಮಾಡ್ಕೊಂಡು ಇವತ್ತು SIT ತಂದಿಟ್ಟದ. SIT ರಿಪೋರ್ಟ್ ಇವತ್ತು ಏನಪ್ಪ ಅಂತಂದ್ರೆ ನಮ್ಮ ಅಡ್ವೊಕೇಟ್ ದೊರೆರಾಜು ಎಸ್ ಅಭಿಪ್ರಾಯದಲ್ಲಿ SITನೇ ಒಂದು ಷಡ್ಯಂತ್ರ, ಮತ್ತೊಂದಲ್ಲ. ಇದು ದೊಡ್ಡವ್ರ ಸಲುವಾಗಿ ರಕ್ಷಣೆ ಮಾಡ್ತಾಯಿದ್ದ. ಅದರಲ್ಲಿ ಕೆಲವು ಅಧಿಕಾರಿಗಳು ಈ ರೀತಿ ಇದ್ದಾರೆ, ಟ್ರಸ್ಟ್ ಇದ್ದಾರೆ, ಹೊಂದಾಣಿಕೆ ಹಾಕ್ಕೊಂಡಿದ್ದಾರೆ, ಅದಕ್ಕೆ ಸಾಕ್ಷಿಗಳಿಗೆ ನಡೆದಂಥ ಘಟನೆಗಳು ಅಂತ ಮಾತು ಹೇಳ್ತಾ ಅವರಿಂದವ್ರು ಇವತ್ತು ಈ 6 ಜನರನ್ನು ಒಂದು ಆರೋಪಿ ಸ್ಥಾನಕ್ಕೆ ನಿಲ್ಲಿಸಿ ಇದನ್ನು ಕೇಸ್ ಮತ್ತೆ ತೆಗೆದುಹಾಕಿ ಅಲ್ಲೇ ಅವರು ಸ್ವಚ್ಛ ಮಾಡುವಂಥ ಯಾರನ್ನು ಇದ್ರ ಹಿಂದಿದ್ದಂಥ ಕೊಲೆಗಳ ಹಿಂದೆ ಮತ್ತೊಂದರಿಂದ ಇದ್ದಂಥ ವ್ಯಕ್ತಿ ಉಳಿಸೋಂಥ ಕೆಲಸ ಮಾಡ್ತಾಯಿದ್ದಾರೆ ಅನ್ನೋದು ದೊರೆರಾಜು ಅವರ ಸ್ಪಷ್ಟ ನೇರ ಆರೋಪ. ಅದಕ್ಕಾಗಿ ಅವ್ರು ಕೇಳ್ತಾ ಇರೋದು ಇಷ್ಟ. ಇವತ್ತು ದೊರೆರಾಜು ಅವರು ಅಲ್ಲಿ ನಡೆದಂಥ ಅನ್ಯಾಯಗಳ ಸುಳ್ಳ, ಅತ್ಯಾಚಾರ ಸುಳ್ಳ, ಹತ್ಯೆಗಳ ಸುಳ್ಳ, ನಾವೇನು ನಿಮ್ಗೆ ಪ್ರಶ್ನೆ ಮಾಡ್ತಾಯಿದ್ವಿ ಇಲ್ಲಿವರೆಗೆ, ಇದೇ ಪ್ರಶ್ನೆಗಳನ್ನು ದೊರೆರಾಜು ಅವರು ಇವತ್ತು ನ್ಯಾಯಾಲಯ ಮುಂದೆ ವಾದ ಮಾಡುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಇದರರ್ಥ ಈ SIT ಸಲ್ಲಿಸಿದಂಥ ಮಧ್ಯಂತರ ವರದಿ ಸುಳ್ಳುಗಳ ಗೂಡು ಅನ್ನೋದು ಅವರ ಅಭಿಪ್ರಾಯ. ನಾವು ಇಲ್ಲಿವರೆಗೆ ಇದನ್ನು ಊಹೆ ಮಾಡಿ ಹೇಳ್ತಾ ಇದ್ವಿ. ಅದನ್ನು ಇವತ್ತು ಸ್ವತಃ ಆ ಮಧ್ಯಂತರ ವರದಿಯನ್ನು ಅದಕ್ಕೂ ಒಂದು ತಿಂಗಳು ಟೈಮ್ ತೊಗೊಳ್ತು ನ್ಯಾಯಾಲಯ. ನಂತರದಲ್ಲೇ ಆ ವರದಿ ಕೊಟ್ಟಿದ್ದಾರೆ, ವರದಿ ಅಭ್ಯಾಸ ಮಾಡ್ಕೊಂಡು ಇವತ್ತು ಹೇಳ್ತಾ ಇದ್ದಾರೆ ಇಲ್ಲ ಇದು ನಿಲ್ಲುವಂಥದ್ದೆಲ್ಲ, ಇದರಲ್ಲಿ ಮಾಡಿದಂಥ ಆರೋಪಗಳೆಲ್ಲ ಸುಳ್ಳಿನ ಸಂತೆ, ಇದನ್ನು ನಂಬುವಂಥದ್ದಿಲ್ಲ, ಇದನ್ನು ವಾದ ಮಾಡ್ತೀವಿ ಅನ್ನೋಷ್ಟರ ಮಟ್ಟಿಗೆ ನಮ್ಮ ದೊರೆರಾಜು ಎಸ್ ಅವ್ರು ಹೇಳಿದ್ದನ್ನು ನೋಡಿದಾಗ, ಹಿರಿಯ ವಕೀಲರು ಹೇಳಿದ್ದನ್ನು ನೋಡಿದಾಗ ಹೌದಪ್ಪ ಇದು ನಾವು ಅಂದುಕೊಂಡಂಗದ ಈ ಒಂದು SIT ಏನು ಇವತ್ತು ಆರೋಪ ಮಾಡ್ತಾಯಿದ್ದೀವಿ 6 ಜನರ ಮೇಲೆ. 6 ಜನ ಗೊತ್ತದೆ ನಿಮಗೆ, ನಮ್ಮ ತಿಮ್ರೋಡಿ ಅವರು, ಮಟ್ಟಣ್ಣವರವರು, ಜಯಂತ್ ಟಿ ಅವರು, ವಿಠಲ ಗೌಡ ಅವರಾಗಿರ್ಬೋದು, ನಮ್ಮ ಚಿನ್ನಸ್ವಾಮಿ, ನಮ್ಮ ಈಗ ಚಿನ್ನಸ್ವಾಮಿ ಅಂತ ಹೇಳ್ತೀನಿ ನಿಮಗೆ, ಚೆನ್ನೈ ಆಗಿರ್ಬೋದು, ಭೀಮ್ ಆಗಿರ್ಬೋದು, ಇವರೆಲ್ಲರ ಮೇಲೂ ಒಂದು ಆರೋಪ ಮಾಡಿ ಈ 6 ಜನರ ಇವತ್ತು ಆರೋಪಿ ಮಾಡೋ ಸ್ಥಾನಕ್ಕೆ ನಿಲ್ಲಿಸಿ ಆ ಒಂದು ನೆಲೆಯಲ್ಲಿ ಇವರ ಅಪರಾಧಿಗಳು ಇವರೇ ಅಂತೇಳಿ ಇಲ್ಲಿವರೇ ಆದಂಥ ಘಟನಾವಳಿ ನಮ್ಮ VS ಉಗ್ರಪ್ಪನವ್ರು ಕೊಟ್ಟಿದ್ದು ವರದಿ ಆಗಿರ್ಬೋದು ಅಥವಾ ಇನ್ನುಳಿದ ಕೊಟ್ಟದ್ದಾಗಿರ್ಬೋದು, ಅಲ್ಲಿ ಏನಪ್ಪ ಯಾವುದೇ ಒಂದು ಪೊಲೀಸ್ ಠಾಣೆಯಲ್ಲಿ ದಾಖಲೆಗಳು ಸರಿಯಾಗಿ ಇರಲಾರ್ದಾಗಿರ್ಬೋದು, ಅನೇಕ ಸಾವುಗಳಾಗಿರ್ಬೋದು, ಸಾವುಗಳಾಗಿರ್ಬೋದು, ಅಥವಾ ಈಗ ಹೇಳಿದಂಗೆ ಅತ್ಯಾಚಾರಗಳ ಕೊಲೆಗಳಾಗಿರ್ಬೋದು, ಇವುಗಳನ್ನೆಲ್ಲ ಮುಚ್ಚಾಕುವಂಥ ಒಂದು ದೊಡ್ಡ ಷಡ್ಯಂತ್ರ ನಡೀತಾ ಇದೆ ಅನ್ನೋದು ಈ SIT ಮೇಲೆ ಆರೋಪ ಮಾಡುವ ದೊರೆರಾಜು ಎಸ್ ಅವರ ಅಭಿಪ್ರಾಯ. ನೋಡೋಣ ಏನೇನಾಗ್ತದೆ. ಇವತ್ತಂತೂ ಬಂದದ ನ್ಯಾಯಾಲಯದ ಮುಂದೆ, ನ್ಯಾಯಾಲಯ ಏನು ಡಿಸಿಷನ್ ಕೊಡ್ತದೆ ಅದ್ರ ನಂತರ ಮುಂದಿನ. ಯಾಕಪ್ಪ ಅಂದ್ರೆ ನಾವು ಪ್ಲಿಕ್ಟ್ ಇದೇ ರೀತಿ ಆಗ್ತದೆ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಆದರೆ ದೊರೆರಾಜು ಅವರ ಅಭಿಪ್ರಾಯಗಳನ್ನು ತಮ್ಮ ಮುಂದೆ ಹಂಚ್ಕೊಂಡಿದ್ವಿ. ಇದನ್ನು ನಿಮಗೆ ಸರಿ ಅನಿಸ್ತದೆ, ಸರಿ ಹೇಳ್ರಿ, ತಪ್ಪಲ್ರಿ, ಏನಾದರೂ ಎಲ್ಲ ಘಟನೆಗಳ ಬಗ್ಗೆ ಘಟನೆಗಳ ಆಧಾರದ ಮೇಲೆ ಮತ್ತು SIT ರಿಪೋರ್ಟ್ ಆಧಾರದ ಮೇಲೆ ನಮ್ಮ ದೊರೆರಾಜು ಅವರು ಹೇಳ್ತಾ ಇದ್ದಾರೆ, ಇಟ್ ಈಸ್ ನಾಟ್ ಸಸ್ಟೈನೇಬಲ್, ಇಟ್ ಈಸ್ ಎ ಫೇಲ್ಯೂರ್ ಆ್ಯಂಡ್ ಇಟ್ ಈಸ್ ಟೆಂಟೆಡ್. ಇನ್ನು ನಿಮಗೆ ಬಿಟ್ಟಿದ್ದು ಯಾವ ರೀತಿ ಡಿಸೈಡ್ ಮಾಡ್ತಾರೆ ಅಂತ ಇವತ್ತು ನ್ಯಾಯಾಂಗಕ್ಕೂ ಅದರ ಡಿಸಿಷನ್ ತೆಗೆದುಕೊಂಡು
ಹೇಳೋದಕ್ಕೊಂದು ಹಾದಿ. ಆದ್ರೆ ನಮ್ಮ ದೊರೆರಾಜು ಎಸ್ ಅವರ ಅಭಿಪ್ರಾಯದಲ್ಲಿ ಇದೊಂದು ಷಡ್ಯಂತ್ರ. SIT ಈಸ್ ಎ ಷಡ್ಯಂತ್ರ, ಇದು ಚೀಟ್ ಅಂತ ಹೇಳ್ತಾ ಇದ್ದಾರೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H60 ನ್ಯೂಸ್ ಅಂತ ಹೇಳಿ ಇದು ಸತ್ಯದ ಕೈಗಿರಲಿ. ವಂದನೆಗಳು.